ಇಲ್ಲಿ ಭಾಳ ವರ್ಷಗಳಿಂದ 51-52ರಲ್ಲೇ ಸಾಗುವಳಿ ಚೀಟಿ ಆಗಿದ್ದಿಲ್ಲಿ ಎಲ್ಲ ದಲಿತರಿಗೆ ಆಗಿರ್ತಕ್ಕಂಥದ್ದು 2 ಎಕರೆ 20 ಗುಂಟೆನ ಎಲ್ಲರಿಗೂ ಕೊಟ್ಟಿರ್ತಕ್ಕಂಥ. ಅವಾಗಿಂದನೂ ಜಮೀನು ಮಾಡ್ಕೊಂಬರ್ತಿದ್ರು. ಅವಾಗ ಶಕ್ತಿ ಇರಲಿಲ್ಲ, ತೋಟ ಗೀಟ ಮಾಡೋ ಶಕ್ತಿ ಇರಲಿಲ್ಲ ನಮ್ಮರಿಗೆ ಯಾರಿಗೂ. ಅದು ಏನು ಮಾಡಿದ್ರು, ಅವ್ರು ಮಾಡ್ತಾ ಇದ್ದರು. ಸ್ವಲ್ಪ ದಿನ ಆಳು ಬಿಟ್ಟಾಗ ಅವ್ರು ಬಂದು ಅಕ್ವೈರ್ ಮಾಡ್ಕೊಂಡಿಲ್ಲಿ ಇದೇ ನಮ್ಮ ಜಮೀನು ಅಂತೇಳಿ ಹೋರಾಟ ಮಾಡ್ತಿದ್ರು. ಅದು ಬೇರೆ ದಾಖಲೆ ಸೃಷ್ಟಿಕೊಂಡು ದಾಖಲೆ ಯಾವುದೂ ಇಲ್ಲ, ಒರಿಜಿನಲ್ ದಾಖಲೆ ಎಲ್ಲ ಇಲ್ಲಿದೆ. ನನ್ನ ಹತ್ರ ಇದ್ದಿದ್ದ ದಾಖಲೆನೂ ಸಹ ನಮ್ಮ ಏನು ಈ ಸಾಗುವಳಿ ಈಗ ಹೋರಾಟಕ್ಕೆ ನಿಂತಾರೆ ಅವ್ರಿಗೆ ಕೊಟ್ಟಿದ್ದೀನಿ. ಇದು ನಮ್ಮದು ಸಹ ನನ್ನ ತಂದೆಯವ್ರದ್ದು ಜಮೀನು ಇದಿಲ್ಲಿ, ನನ್ನ ತಂದೆ ಬೆಳೆದಿರ್ತಕ್ಕಂಥದ್ದು. ನಂಬರ್ ಟಚ್ ಮಾಡಿಲ್ಲ, ನಾವೆಲ್ಲ ಸ್ವಲ್ಪ ಗೊತ್ತಿದೆ ಅಂತೇಳಿ ನಮಗೆ ಟಚ್ ಮಾಡಲಿಲ್ಲ ಅವನು. ಇವರಿಗೆಲ್ಲ ಊರು ಬಿಟ್ಟು ಸ್ವಲ್ಪ ಎಸ್ಟೇಟ್ ಕಡೆ ಹೋಗಿ ಕೂಲಿ ಮಾಡೋಕೆ ಹೋದವ್ರು, ಹೊರಗಡೆ ಹೋದಾರಲ್ಲ, ಹಂಗಾಗಿ ಈ ಜಮೀನು ಕಡೆ ಅಷ್ಟೊಂದು ಗಮನ ಹರಿಸ್ತಿಲ್ಲ. ಈ ಬುದ್ಧಿವಂತರ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಕಲಿತು ಬುದ್ಧಿವಂತರ ಆದಮೇಲೆ ನಮ್ಮ ಜಮೀನಿದೆ, ನಮ್ಮ ಅಪ್ಪನ ಜಮೀನಿದೆ, ನಮ್ಮ ತಾತನ ಜಮೀನಿದೆ, ಯಾಕೆ ಬಿಡಬೇಕಂತ ಹೋರಾಟ ಮಾಡಿದಾಗ ಈ ಹೋರಾಟಕ್ಕೆ ನಿಂತಾಗ AC ಕೋರ್ಟಿಗೆ ಹಾಕಿದ್ದು. ಹಿಂದೆ ಇದ್ದಂಥ AC ಅವರು ಕಾಂತರಾಜ್ ಅಂತ AC ಅವರು ನಮಗೆ ಒಂದು ಕಡೆಯಿಂದ ತುಂಬ ಹತ್ರ, ಅದನ್ನು ಹೇಳಂಗಿಲ್ಲ, ಅಷ್ಟು ಹತ್ರದವರಿದ್ದರು. ಕುತ್ಕೊಂಡು ಆರ್ಡ್ರ್ ಕಾಪಿ ಮಾಡಿಸ್ಕೊಟ್ಟಿದ್ದೆ. ಕುತ್ಕೊಂಡು ಆರ್ಡ್ರ್ ಮಾಡಿಸಿ ಅದನ್ನು ಬಿಡುಗಡೆ ಮಾಡೋಕ್ಕೆ ಈ ತಹಸೀಲ್ದಾರಿಗೆ ಬರೆದ್ರು. ತಹಸೀಲ್ದಾರು ನೆಗ್ಲೆಕ್ಟ್ ಮಾಡ್ಕೊಂಡು ಹಿಂದಿದ್ದನ್ನು ಅಂತ ಮಾಡಿದರು. ಅವ್ರು ಬಂದು ಸಸ್ಪೆಂಡಾಗಿ ಒಬ್ಬರು ಹೋದರು, ಇನ್ನೊಬ್ಬರು ಬಂದರು, ಅವರು ಸಹ ಕೆಲಸ ಮಾಡಲಿಲ್ಲ. ಹಂಗಾಗಿ ಅದು ಪೆಂಡಿಂಗ್ ಉಳಿದು. ಇಷ್ಟು ಹೇಳಿದ್ರು, ಇಷ್ಟು ಹೋರಾಟ ಮಾಡಿ AC ಆದೇಶ ಮಾಡಿದರೂ ಸಹ ಮಾಡಲಿಲ್ಲ. ಅದಕ್ಕೆ ಅದು ಇನ್ನೇನು ದಾರಿ ಅಂದರೆ ಹೋರಾಟದ ದಾರಿ. ನಾವೇ ನಮ್ಮ ಶಕ್ತಿ ಮೇಲೆ ನಿಂತು ಗೆಲ್ಲಬೇಕು ಅಂತೇಳಿ ಎಲ್ಲರೂ ಒಗ್ಗಟ್ಟಾಗಿಂದು ನಿಂತಿದ್ದಾರೆ. ಇದರಿಂದ ದಯಮಾಡಿ ಇದನ್ನು ನಮಗೆ ಕುಲ್ಲ ಮಾಡಿಸ್ಕೊಡ್ಬೇಕು. ಜೊತೆಗೆ ಅಲ್ಲಿ ಮಾಡಿರತಕ್ಕಂಥನಿಗೆ ಕಸ್ಟಡಿ ಕೊಡಬೇಕು. ಇವತ್ತು ಈ ದಿನವೇ ಕಸ್ಟಡಿ ಕೊಡ್ಬೇಕು ಅವರಿಗೆ. ಅದು ನಮ್ಮ ಹತ್ರ ಭಾಳ ಸರ್ತಿ ಹೇಳಿದ್ವಿ, ನಾವು ಭಾಳ ಸರ್ತಿ ಕೂತ್ಕೊಂಡು ತೀರ್ಮಾನವನ್ನು ಮಾಡಿದ್ವಿ. ನಿಂದೇನಾದರೂ ಜಮೀನಿದ್ದರೆ ಉಳಿದಿದ್ದ ಜಾಗನ ಮಾಡೋಕ್ಕೂ ನಾವು ಅವಕಾಶ ಮಾಡಿಕೊಟ್ಟಿದ್ದವನು. ಇದೇ ನಮ್ಮದು, ಇದೇ ನಂದು ಅಂತೇಳಿ ಹೋರಾಟ ಮಾಡಿ ಭಾಳ ತೊಂದರೆ ಕೊಟ್ಟಿದ್ದಾನೆ ಜನಗಳಿಗೆ. ಇಲ್ಲಿ ಯಾರೋ ಕಾಪಿ ಕೊಯ್ಯೋಕ್ಕೋ ಅಥವಾ ಯಾರೋ ಇವರೆಲ್ಲ ಎಲ್ಲ ಕೆಲಸ ಮಾಡಿದ್ದಾರೆ, ಬಂದು ಕಸಿ ಮಾಡಿದ್ದಾರೆ, ಕಾಪಿನೂ ಕುಯ್ದಿದ್ದಾರೆ. ಅವಾಗ ಬಂದು ದೌರ್ಜನ್ಯ ಮಾಡಿಸೋದು ಜನಗಳು, ಅವ್ರಿಗೆ ಜನ ಕೊಟ್ಟು. ಇವತ್ತು ನಿನ್ನೆನೂ ಬಂದಿದ್ದಾರೆ ಕಾಪಿ ಕುಯ್ಸೋದು. ನಿನ್ನೆ ಬಂದಿರಲ್ಲ, ನಿನ್ನೆನೂ ಸಹ ಜನ ಬಂದಿದ್ದಾರೆ ಕಾಪಿ ಕುಯ್ಸೋಕ್ಕೆ. ಬೇರೆ ಕಟ್ಬಿಟ್ಟೋದು ಕಾಪಿನ ಹೆಂಗೆ ಕುಯ್ಸಕ್ಕೆ ಬಿಟ್ಟಿದ್ದಾರೆ. ನಾನು ಉಂಡಿ ಕೊಟ್ಬಿಟ್ಟಿದ್ದೀನಿ, ನನಗೆ ನಾನು ಅವ್ರ ಹತ್ರ ಉಂಡಿಗೆ ತಗೊಂಬಿಟ್ಟಿದ್ದೀನಿ 10 ಲಕ್ಷಕ್ಕೆ, ನಾನು ಕಾಪಿ ಕುಯ್ತಾ ಇದ್ದೀನಿ, ನಮಗೆ ಬಿಡಿ ಅಂತ. ಅವು ಜನ ಬಂದು ಗಲಾಟೆ ಮಾಡೋದಕ್ಕೆ ಹೋಗಿದ್ದಾರೆ ಅಷ್ಟೇ. ಇಲ್ಲಾಂದರೆ ಭಾಳ ಇದು ಮುಂದಿನ ದಿನಗಳು ಭಾಳ ತೊಂದರೆ ಆಗುತ್ತೆ. ಏನಾದರೂ ಸರಿಪಡಿಸಿದ್ರೆ ಜಿಲ್ಲಾಡಳಿತ, ತಾಲೂಕ್ ಪಂಚಾಯತ್, ತಾಲೂಕು ಆಫೀಸರ್ಗಳು ಇದನ್ನು ಸರಿಪಡಿಸ್ಬೇಕಂತೇಳಿ ನನ್ನ ಆಗ್ರಹ.